ನಾಗರಾಜ್ ಮತ್ತು ಲಕ್ಷ್ಮಣ್ ಇಬ್ಬರನ್ನೂ ಕೂಡ ಈಗ ಮಹಜರ್ ಮಾಡೋದಕ್ಕೆ ಪೊಲೀಸರು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳು ಬರ್ತಾ ಇದೆ. ದರ್ಶನ್ ಖಾಸಗಿ ಹೋಟೆಲ್ನಲ್ಲಿ ಏನಿದ್ರು ಅದರ ಮಹಜರ್ ನಡೆಯುತ್ತೆ ಇವತ್ತು ಮೈಸೂರಿಗೆ. ನಾಗರಾಜ್ ಮತ್ತು ಲಕ್ಷ್ಮಣ್ ಇಬ್ಬರನ್ನೂ ಕೂಡ ಕರೆದೊಯ್ಯಲಾಗುತ್ತೆ. ಇನ್ಫ್ಯಾಕ್ಟ್ ದರ್ಶನನ್ನ ಮಹಜರ್ಗೆ ಕರೆದೊಯ್ಯುವಂಥ ಸಾಧ್ಯತೆ ಕಡಿಮೆ ಇದೆ. ಬೇರೆ ಬೇರೆ ಕಾರಣಕ್ಕೆ ಲಾ ಆ್ಯಂಡ್ ಆರ್ಡರ್ ಸೇರಿದಂತೆ ಬೇರೆ ಬೇರೆ ಸಮಸ್ಯೆ ಇರ್ಬೋದು, ಅದಕ್ಕೋಸ್ಕರ ಕರೆದೋಗ್ತಾ ಇಲ್ಲ. ಬಟ್ ಅವ್ರ ಜೊತೆಗಿದ್ದಂಥ ಇಬ್ಬರು ವ್ಯಕ್ತಿಗಳೇನಿದ್ರು ಅವರನ್ನ ಜೊತೆ ಕರೆದು ಈಗ ನೇರವಾಗಿ ಮೈಸೂರಿಗೆ ಆಲ್ರೆಡಿ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಹೀಗಾಗಿ ಖಾಸಗಿ ಹೋಟೆಲ್ನಲ್ಲಿ ಮಹಜರ್ ಮಾಡ್ತಾರೆ. ಮಹಜರ್ ಸಂದರ್ಭದಲ್ಲಿ ನಾಗರಾಜ್ ಮತ್ತು ಲಕ್ಷ್ಮಣ್ ಇಬ್ಬರು ಕೂಡ ಇರ್ತಾರೆ. ಮಹಜರಿಗೆ ನಾಗರಾಜ್ ಲಕ್ಷ್ಮಣ್ ಇಬ್ಬರನ್ನು ಕೂಡ ಕರೆದೊಯ್ದಿರುವಂಥ ಪೊಲೀಸರು ಮೈಸೂರಿಗೆ ಇಬ್ಬರನ್ನು ಕರೆದೊಯ್ದು ಮಹಜರ್ ಮಾಡಲಾಗುತ್ತೆ. ಅಫ್ಕೋರ್ಸ್ ಅಗತ್ಯತೆ ಬಿದ್ದರೆ ದರ್ಶನ ಕರೀತಾರೆ. ಆದರೆ ಸದ್ಯಕ್ಕೆ ತುಂಬ ಜನ ಬರ್ತಾರೆ, ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ, ಏನಾದ್ರು ತೊಂದರೆ ಆಗ್ಬೋದು ಅನ್ನೋಂಥ ಕಾರಣಕ್ಕೋಸ್ಕರ ಅವರನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ಅದರ ಬದಲಾಗಿ ಇಬ್ಬರು ವ್ಯಕ್ತಿಗಳು ಯಾರಿದ್ರು ಅವ್ರ ಸಂದರ್ಭದಲ್ಲಿ ಅವರನ್ನೇ ಮುಂದಿಟ್ಕೊಂಡು ಈಗ ಮಹಜರ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಮತ್ತಿನ್ನಷ್ಟು ಕೌಂಟರ್ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಟೆಕ್ನಿಕಲಿ ಅದೊಂದು ಅವಶ್ಯಕತೆ ಇದೆ ಅಂತ ಹೇಳೋದಾದರೆ ಆಗ ಪೊಲೀಸರು ದರ್ಶನನ್ನು ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಸದ್ಯಕ್ಕೆ ಆ ಸಾಧ್ಯತೆ ತೀರಾ ವಿರಳ. ಯಾಕೆಂದರೆ ಒಂದು ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ, ಜನ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಸೇರ್ಬೋದು. ಈ ಎಲ್ಲ ಕಾರಣಗಳಿಗೋಸ್ಕರ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಬದಲಾಗಿ ನಾಗರಾಜ್ ಮತ್ತು ಲಕ್ಷ್ಮಣ್ ಯಾರಿದ್ದಾರೆ ಅವರನ್ನು ಕರೆದೊಯ್ಯಲಾಗ್ತಾ ಇದೆ. ಅಲ್ಲಿ ಎನ್ಕ್ವೈರಿ ಕೂಡ ಮಾಡಲಾಗುತ್ತೆ, ಮಹಜರ್ ಮಾಡಲಾಗುತ್ತೆ. ಪ್ರಮುಖವಾಗಿ ಮಹಜರ್ ಮಾಡಿ ಅಲ್ಲಿರುವಂಥ ಅಗತ್ಯ ವಸ್ತುಗಳೇನಾದ್ರು ಇದ್ದರೆ ಅದನ್ನು ಕೂಡ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ಅಫ್ಕೋರ್ಸ್ ಅವ್ರು ಇದ್ದಂಥ ರೂಮನ್ನು ಏನು ಮಾಡಿದ್ದಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಒಂದು ವೇಳೆ ಅವ್ರು ತಂಗಿದ್ದಂಥ ರೂಮನ್ನು ಸೀಸ್ ಮಾಡಿದ್ರೆ ಆಗ ಫಿಂಗರ್ ಪ್ರಿಂಟ್ ಸೇರಿದಂತೆ ಇನ್ನಿತರ ಏನಾದ್ರು ಸಾಕ್ಷಿಗಳು ಸಿಕ್ಕರೆ ಅವಾಗ ಸೀಸ್ ಮಾಡಿದರೆ ಅನುಕೂಲ ಆಗಿರುತ್ತೆ. ಎನಿವೆ ಅಂತಿಮವಾಗಿ ಪೊಲೀಸ್ ಅಧಿಕಾರಿಗಳು ಎನ್ಕ್ವೈರಿ ಆಫೀಸರ್ಗಳನ್ನು ಕೂಡ ನಿರ್ಧಾರ ಮಾಡ್ತಾರೆ. ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಬರ್ತಾ ಇದೆ. ಪಟ್ಟಣಗೆರೆ ಶೆಡ್ನಲ್ಲಿ ಇಂದು ಮಹಜರ್ ಪ್ರಕ್ರಿಯೆ ನಡೆಯುತ್ತೆ. ಇನ್ಫ್ಯಾಕ್ಟ್ ಇದಕ್ಕೆ ಪ್ರತಿಕ್ರಿಯೆ ಕೂಡ ಇದೆ. ಧನರಾಜ್ ಜೊತೆಗೆ ಮತ್ತೊಬ್ಬನ ಕರೆದೊಯ್ದು ಪೊಲೀಸರು ಈಗ ಆ ಒಂದು ಮಹಜರನ್ನು ಮಾಡ್ತಾ ಇದ್ದಾರೆ. ಮೆಗ್ಗರ್ ಬಳಸಿ ವಿಕೃತಿ ಮಾಡಿದಂಥ ವ್ಯಕ್ತಿಯನ್ನು ಕೂಡ ಈಗ ಪೊಲೀಸರು ಕರ್ಕೊಂಡು ಹೋಗಿ ಮಹಜರ್ ಮಾಡ್ತಾರೆ. ಈತ ಧನರಾಜನ್ನು ತುಂಬ ಲೇಟಾಗಿ ಅರೆಸ್ಟ್ ಮಾಡಲಾಗಿತ್ತು. ರೇಣುಕಾಸ್ವಾಮಿ ಹತ್ಯೆ ಕೇಸಿನ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಹೀಗಾಗಿ ಪಟ್ಟಣಗೆರೆ ಶೆಡ್ನಲ್ಲಿ ಇವತ್ತು ಮಹಜರ್ ಏನು ಮಾಡ್ತಾರೆ, ಧನರಾಜ್ ಏನು ಮೆಗ್ಗರ್ ಬಳಸಿ ಆತನಿಗೆ ಶಾಕರ್ ಕೊಟ್ಟಿದ್ನಲ್ಲ ಆತನನ್ನು ಕರೆದೊಯ್ದು ಇವತ್ತು ಅಲ್ಲಿ ಮಹಜರ್ ಮಾಡಲಾಗತ್ತೆ. ಎಲ್ಲಿ ಯಾವ ಕನೆಕ್ಷನ್ ತೊಗೊಂಡಿದ್ದ, ಅದೇ ಮಿಷನ್ಸ್ ಬಳಸಿದ್ದ, ಎಲ್ಲ ಆಯಿತು, ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲನ್ನು ಕೂಡ ತೊಗೋಬೇಕಾಗತ್ತೆ. ಹೀಗಾಗಿ ಧನರಾಜನ್ನು ಇವತ್ತು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡೋಗಿ ಅಲ್ಲಿ ತನಿಖೆಯನ್ನು ಮಾಡಲಾಗುತ್ತೆ, ಮಹಜರನ್ನು ಮಾಡಲಾಗುತ್ತೆ. ಪಟ್ಟಣಗೆರೆ ಶೆಡ್ನಲ್ಲಿ ಮಹಜರ್ ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ. ನೋಡ್ತಾ ಇದ್ದೀರಿ, ಈ ಧನರಾಜ್ ಎಂಬಂಥ ವ್ಯಕ್ತಿನೇ ಕರೆಂಟ್ ಶಾಕ್ ಕೊಟ್ಟಿದ್ದು ಅಂತ. ಕೇವಲ ಇದೇ ಒಂದು ಪ್ರಕರಣ ಅಲ್ಲ, ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಇದೇ ಥರ ಆಗಿದೆ ಅನ್ನುವಂಥ ಆರೋಪಗಳು ಕೇಳಿಬಂದಿದೆ. ಆದರೆ ಎಷ್ಟು ಸತ್ಯಾಸತ್ಯತೆ ಇದೆ ಅದನ್ನೂ ಕೂಡ ತನಿಖೆ ಆದಷ್ಟೇ ಗೊತ್ತಾಗುತ್ತೆ. ಎನಿವೆ ಆತನನ್ನು ಯಾವ ರೀತಿ ಟಾರ್ಚರ್ ಮಾಡಿರಬೇಕು ಇವರೆಲ್ಲ ಸೇರಿ. ಇನ್ಫ್ಯಾಕ್ಟ್ ಆ ಮೆಗ್ಗರ್ ಮಿಷನನ್ನು ಬಳಸಿ ರೇಣುಕಾಸ್ವಾಮಿಗೆ ಶಾಕನ್ನು ಕೂಡ ಕೊಡಲಾಗುತ್ತೆ. ಈ ಧನರಾಜನೇ ಈ ಶಾಕೆಲ್ಲ ಕೊಟ್ಟಿದ್ದು ಅಂತ. ಯಾಕೆಂದರೆ ಇವನು ಮೂಲತಃ ಧನರಾಜ್ ನಾಯಿ ಸಾಕ್ತಾ ಇದ್ದಂತೆ, ನಾಯಿ ಬ್ರೀಡಿಂಗ್ ಮಾಡ್ತಾ ಇರೋನು. ಹಾಗೆ ದರ್ಶನ್ ಮನೇಲಿ ನಾಯಿ ಕಾಯೋ ಕೆಲಸ ಅಥವಾ ನಾಯಿ ಸಾಕೋ ಕೆಲಸನ ಇರಬೇಕಿತ್ತು ಅನ್ನೋದು. ಈಗ ಅವನೇ ಈ ಮೆಗ್ಗರ್ ಮೆಷಿನ್ ಬಳಸಿ ಈಗ ರೇಣುಕಾಸ್ವಾಮಿಗೆ ಟಾರ್ಚರ್ ಕೊಟ್ಟು ಇದು ಮಾಡಿದ್ದಾನೆ, ಅಂದರೆ ಆತನನ್ನು ಸಾವಿಗೆ ಕಾರಣವಾಗಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ.